ಅಧ್ಯಾಯ 9. ದ್ವೀಪಗಳಲ್ಲಿ ಭಕ್ತಿ ಸಂಜೀವನ. ದ್ವೀಪಗಳೆಲ್ಲ ಸುವಾರ್ತೆ ಸಾರಲು ಎಲ್ಲ ಕಡೆಗಳಲ್ಲಿಯೂ ಭಕ್ತಿ ಸಂಜೀವನುಂಟು ಮಾಡಲು ಪ್ರಾರ್ಥನಾ ಕೂಟದವರು ಬಹು ತೀವ್ರವಾಗಿ ಸೇವೆ ಮಾಡಲಾರಂಭಿಸಿದರು. ಒಂದು ಗುಂಪಾಗಿ ಹೋಗುತ್ತಿದ್ದರಿಂದ ಸಮಯ ದೊರೆಯುವಾಗ ಅವರು ಪ್ರಾರ್ಥನೆ ಮಾಡುತ್ತಲೂ ಪವಿತ್ರಾತ್ಮ ಭರಿತರಾಗುತ್ತಲೂ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಲೂ ತಾವು ಕರ್ತನಲ್ಲಿ ಬಲ ಹೊಂದುತ್ತಲೂ ಇದ್ದರು. ಬೇರೆ ಸಮಯಗಳಲ್ಲಿ ಸೈನಿಕರಂತೆ ವೀರರಾಗಿ ಅಭಿಮಾನದಿಂದಲೂ ಕರ್ತನಿಗೆ ಸೇವೆ ಮಾಡುತ್ತಿದ್ದರು. ಒಮ್ಮೆ ಅವರು ಚೇಮಾನು ಎಂಬ ದ್ವೀಪಕ್ಕೆ ಹೋದರು. ಅಲ್ಲಿ ಅನೇಕ ಮಾಂತ್ರಿಕರು ಮಾಟ ಮಾಡುವವರು ಇರುವುದನ್ನು ನೋಡಿ ಕೂಟದವರು ಭಕ್ತಿಯ ಅಭಿಮಾನದಿಂದಲೂ ಪವಿತ್ರಾತ್ಮನಿಂದಲೂ ಪ್ರೇರಿತರಾದರು. ಸೈತಾನನು ಆ ದ್ವೀಪದ ಸರ್ವಾಧಿಕಾರಿಯಾಗಿ ಆಳುತ್ತಿದ್ದುದನ್ನು ಗ್ರಹಿಸಿದರು. ತಮ್ಮನ್ನು ತಮ್ಮ ಕಾರ್ಯಗಳನ್ನು ಎದುರಿಸುತ್ತಿದ್ದಾರೆಂದು ತಿಳಿದೊಡನೆಯೇ ಮಂತ್ರವಾದಿಗಳು ತಮ್ಮ ಮಾಂತ್ರಿಕ ವಿದ್ಯೆಗಳಿಂದ ಅವರನ್ನು ಬಡಿದು ರೋಗಗ್ರಸ್ತರನ್ನಾಗಿಸಿ ಅಂಗವಿಕಲರಾಗುವಂತೆ ಮಾಡಿ ಮುಯ್ಯು ತೀರಿಸಿಕೊಳ್ಳುತ್ತಿದ್ದರು. ಇದರಿಂದ ಅನೇಕರು ಮರಣಕ್ಕೆ ತುತ್ತಾಗುತ್ತಿದ್ದರು. ಸೈತಾನನಿಗೆ ಆಕಾಶ ಮಂಡಲದಲ್ಲಿ ದುರಾತ್ಮ ಸೇನೆಗಳಿವೆಯಲ್ಲವೇ? ಅದರ ಮೂಲಕ ಈ ಮಂತ್ರವಾದಿಗಳು ಆಕಾಶದಿಂದ ಮಿಂಚಿನಂಥ ಬೆಳಕನ್ನು ತಮ್ಮನ್ನು ಎದುರಿಸುವವರಿಗೆ ವಿರೋಧವಾಗಿ ಬರಮಾಡಿ ಅವರನ್ನು ಬಡಿಯುತ್ತಿದ್ದರು. ತಮಗೆ ಬೇಕಾದ ಮಳೆ ಸುರಿಸಲು ಮತ್ತು ಮಳೆಯನ್ನು ನಿಲ್ಲಿಸಲು ಆ ದುಷ್ಟ ಶಕ್ತಿಗಳು ಮಂತ್ರವಾದಿಗಳಿಗೆ ಸಹಾಯ ಮಾಡುತ್ತಿದ್ದರು. ಈ ಭಕ್ತಿಯುತ ಪ್ರಾರ್ಥನಾ ಕೂಟದವರು ಆ ದ್ವೀಪಕ್ಕೆ ಹೋದಾಗ ಆ ಮಾಂತ್ರಿಕರನ್ನು ಎದುರಿಸಬೇಕಾಯಿತು. ಕರ್ತನ ಆತ್ಮನ ಬಲವು ಅಪಾರವಾಗಿದ್ದರಿಂದ ಪ್ರಥಮದಲ್ಲಿಯೇ 10 ಜನ ಮಾಂತ್ರಿಕರು ರಕ್ಷಣೆ ಹೊಂದಿ ಕ್ರಿಸ್ತನೆಡೆಗೆ ನಡೆಸಲ್ಪಟ್ಟರು. ಅದನಂತರ 200 ಮಂದಿ ಕೆಲವು ವಾರಗಳಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಒಬ್ಬೊಬ್ಬ ಮಂತ್ರವಾದಿಯು ತಾಯ್ತಗಳನ್ನು ಮಂತ್ರಿಸುವ ತಾಮ್ರದ ಹಾಳೆಗಳನ್ನು ಬೆಂಕಿಯಲ್ಲಿ ಸುಡುವ ದೃಶ್ಯ ಅಮೋಘವಾಗಿ ಆನಂದಕರವಾಗಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಸಹ ಈ ಪ್ರಾರ್ಥನೆ ಕೂಟದವರೊಡನೆ ಗೂಡಿ ರೋಗಿಗಳನ್ನು ಗುಣಪಡಿಸಿ ಕುರುಡರಿಗೆ ದೃಷ್ಟಿ ಕೊಟ್ಟು ಮಹತ್ತಾದ ಅದ್ಭುತಗಳನ್ನು ಮಾಡುತ್ತಿದ್ದನು. ಮಂತ್ರ ಮಾಟದಿಂದ ಹೊಟ್ಟೆ ಉಬ್ಬಿಕೊಂಡು ನರಳುವವರ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ ಗಾಳಿ ಹೋದ ಬಲೂನುಗಳಂತೆ ಅವರ ಹೊಟ್ಟೆ ಉಬ್ಬರ ಇಳಿದು ಹೋಗಿ ಅವರು ಸರಿಯಾದ ಸ್ಥಿತಿಗೆ ಬರುತ್ತಿದ್ದುದು ಆಶ್ಚರ್ಯವಾಗಿತ್ತು. ಒಂದು ದಿನ ಈ ಪ್ರಾರ್ಥನಾ ಕೂಟದವರು ಹೊತ್ತಾರೆಯಿಂದ ಪ್ರಸಂಗ ಮಾಡುತ್ತಲೂ ರೋಗ ಪೀಡಿತರನ್ನು ಮುಟ್ಟಿ ಪ್ರಾರ್ಥಿಸುತ್ತಲೂ ಆರಾಧನೆಗಳನ್ನು ನಡೆಸುತ್ತಲೂ ಇದ್ದುದರಿಂದ ಸಂಜೆಯ ವೇಳೆಯಲ್ಲಿ ಬಹಳ ಆಯಾಸಗೊಂಡರು. ಅವರು ದುಡಿದು ದಣಿದು ಬಳಲಿರುವುದನ್ನು ತಿಳಿದು ಕರ್ತನು ಅವರನ್ನು ಪ್ರೀತಿಯಿಂದ ಸಂತೈಸಬೇಕೆಂದು ಆಶಿಸಿದನು. ರಾತ್ರಿ 9 ಗಂಟೆಯ ವೇಳೆಯಲ್ಲಿ ಕರ್ತನು ಅವರನ್ನು ಕುರಿತು, ನನ್ನ ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಊರ ಹೊರಗಿರುವ ಹುಲ್ಲು ಹಾಸಲಿನಲ್ಲಿ ವಿಶ್ರಮಿಸಿಕೊಳ್ಳಲು ಬನ್ನಿರಿ ಎಂದು ಹೇಳಿದನು. ಹಾಗೆಯೇ ಆ ಸುವಾರ್ಥ ಕೂಟದವರು ಊರ ಹೊರಭಾಗದಲ್ಲಿದ್ದ ದೊಡ್ಡ ಹುಲ್ಲು ಗಾವಲಿನಲ್ಲಿ ಕುಳಿತರು. ಚಂದ್ರನ ಬೆಳಕು ಹಿತಕರವಾಗಿತ್ತು. ಇರುಳಲ್ಲಿ ಬೀಸುತ್ತಿದ್ದ ತಂಗಾಳಿಯು ಅವರ ಬಳಲಿಕೆಯನ್ನು ನೀಗಿಸಿತು. ಇದರಿಂದ ಅವರ ಹೃದಯಗಳು ಮುದಗೊಂಡಿತು. ಆ ಹುಲ್ಲು ಕಾವಲಿಗೆ ಬಂದ ನಂತರ ಕರ್ತನು ಅವರನ್ನು ಕುರಿತು, ನನ್ನ ನಂಬಿಗಸ್ತರಾದ ಪ್ರೀತಿಯ ಮಕ್ಕಳೇ, ನೀವು ನನ್ನೊಂದಿಗೆ ಈ ಸೇವೆಯಲ್ಲಿ ಪಾಲುಗಾರರಾಗುವುದರಿಂದ ನಾನು ಸಂತೋಷ ಪಡುತ್ತೇನೆ. ಈ ಚಂದ್ರನನ್ನು ನೋಡಿರಿ, ನಾನು ನಿಮಗೆ ಅದರಲ್ಲಿ ಕೆಲವು ದರ್ಶನಗಳನ್ನು ತೋರಿಸುತ್ತೇನೆ ಎಂದನು. ಕರ್ತನು ಎಷ್ಟು ಮಹತ್ವವುಳ್ಳಾತನು! ದನವನ್ನು ಹೊಡೆದು ಕೆಲಸ ಮಾಡಿಸಿಕೊಳ್ಳುವಂತೆ ತನ್ನ ಸೇವಕರನ್ನು ಕೆಲಸ ಮಾಡಿಸಿ ದನಿಸಿ ಹಿಂಡುವವನಲ್ಲ. ಸೇವಾಕಾರ್ಯದಲ್ಲಿ ಹೊಸ ಉತ್ಸಾಹವನ್ನು ಅಭಿಮಾನವನ್ನು ಅನುಗ್ರಹಿಸಿ ಅವರನ್ನು ಬಲಪಡಿಸುವಾತನಾಗಿದ್ದಾನೆ. ಆತನು ಮಾಡುವ ನೂತನವಾದ ಕಾರ್ಯಗಳನ್ನು ಕಾಣುವಾಗ ಆ ಕೂಟದವರು ಬಹಳ ಉತ್ಸಾಹಿತರಾದರು. ಅವರು ಆಕಾಶವನ್ನು ನೋಡಿದಾಗ ಒಂದು ಹೊಸ ದೃಶ್ಯವನ್ನು ಕಂಡರು. ಒಂದು ಸುಂದರವಾದ ಹುಲ್ಲು ಹಾಸನಿನ ಮಧ್ಯೆ ಅನೇಕ ಕುರಿಗಳು ಮೇಯುತ್ತಿದ್ದವು. ಯೇಸು ಸ್ವಾಮಿ ಒಳ್ಳೆಯ ಕುರುಬನಾಗಿ ಕುರುಬನ ಉಡುಪಿನಲ್ಲಿ ಒಂದು ಬಂಡೆಯ ಮೇಲೆ ಕುಳಿತು ಮೇಯುತ್ತಿದ್ದ ಇತರ ಕುರಿಗಳನ್ನು ಗಮನಿಸುತ್ತಿದ್ದರು. ಸ್ವಾಮಿ ಪಾದದಲ್ಲಿ ಚಿಕ್ಕ ಪುಟ್ಟ ಚಂದದ ಕುರಿಮರಿಗಳು ಮಲಗಿದ್ದವು. ತಟ್ಟನೆ ಯೇಸು ಸ್ವಾಮಿ ಎದ್ದು ಮುಂದೆ ಹೋದಾಗ ಕುರಿಗಳು ಆತನನ್ನು ಹಿಂಬಾಲಿಸಿದವು. ಆ ಸಂದರ್ಭದಲ್ಲಿ ಸುವಾರ್ಥ ಕೂಟದವರ ಹೃದಯವು ಪ್ರೀತಿಯಿಂದ ತುಂಬಿತು. ಕರ್ತನೆ, ನೀನು ನಮ್ಮ ಒಳ್ಳೆಯ ಕುರುಬನಲ್ಲವೇ? ನಮ್ಮ ಕುರುಬನಾಗಿರುವುದರಿಂದ ನಮಗೆ ಕೊರತೆ ಇಲ್ಲ ಎಂದು ಸ್ತುತಿಸಲಾರಂಭಿಸಿದರು. ಈ ದೃಶ್ಯ ಮರೆಯಾದ ನಂತರ ಮತ್ತೊಂದು ದೃಶ್ಯವನ್ನು ಕಂಡರು. ಆ ಹುಲ್ಲು ಗಾವಲಿನಲ್ಲಿ ಒಂದು ಕುರಿಮರಿ ಒಂಟಿಯಾಗಿ ನಿಂತು ಕೂಗುತ್ತಿತ್ತು. ತಕ್ಷಣವೇ ಕ್ರಿಸ್ತನು ಆ ಕುರಿಮರಿಯನ್ನು ಮೃದುವಾಗಿ ತಟ್ಟುತ್ತಾ
ಅದರ ಕಿವಿಯಲ್ಲಿ ಏನನ್ನೋ ಹೇಳುತ್ತಾ ಬರುತ್ತಿದ್ದನು. ಈಗ ಅದರ ಭಯ ನೀಗಿ ವಯ್ಯಾರದಿಂದ ಅದು ಕ್ರಿಸ್ತನ ಎದೆಗೆ ಒರಗಿತು. ಕುರಿಮರಿಯನ್ನು ಅಪ್ಪಿ ನಿಂತಿರುವ ಸ್ವಾಮಿಯನ್ನು ನೋಡಿದ ಆ ಕೂಟದವರ ಹೃದಯ ತುಂಬಿ ಬಂದಿತು. ತಾವೇ ಆ ಕುರಿಮರಿ ಎಂದು ಭಾವಿಸಿಕೊಂಡು ಇಂಥ ಅಮೂಲ್ಯ ಮಿತ್ರನಿಗಾಗಿ ಎಂಥ ತ್ಯಾಗವನ್ನಾದರೂ ಮಾಡಲು ಸಿದ್ಧರಾದರು. ಅದರ ನಂತರ ಅನೇಕ ದೃಶ್ಯಗಳು ಆಕಾಶದಲ್ಲಿ ಕಾಣುತ್ತಲೇ ಇತ್ತು. ತಾವು ಎಷ್ಟು ತೀವ್ರವಾಗಿ ಕ್ರಿಸ್ತನನ್ನು ದೃಷ್ಟಿಸಿದರೋ ಅಷ್ಟು ವಿಶೇಷವಾಗಿ ಅವರ ಹೃದಯ ಸ್ತುತಿಯೊಡಗೂಡಿ ಕೃತಜ್ಞತೆಯನ್ನು ಹೊರಸೂಸುತ್ತಿತ್ತು. ಆತನ ಕಣ್ಣುಗಳು ಕರುಣೆಯಿಂದಲೂ ಮಮತೆಯಿಂದಲೂ ತುಂಬಿದವುಗಳು. ಆ ಕಣ್ಣುಗಳ ಮೂಲಕ ಉನ್ನತವಾದ ಪ್ರೀತಿಯ ಪ್ರವಾಹವೇ ಹರಿದು ಒಬ್ಬೊಬ್ಬರನ್ನು ತೃಪ್ತಿಪಡಿಸುತ್ತಿರುವುದನ್ನು ಅರಿತರು. ಒಬ್ಬೊಬ್ಬರ ಹೃದಯವು ಒಂದೊಂದು ಹುಲ್ಲು ಹಾಸಿನಂತೆ ಕಂಗೊಳಿಸುತ್ತಿತ್ತು. ಆಕಾಶದಲ್ಲಿ ಕುರಿಮರಿಯೊಡನೆ ನಡೆದಾಡುತ್ತಿದ್ದ ಕರ್ತನು ಅವರ ಹೃದಯಗಳಲ್ಲಿಯೇ ಸಂಚರಿಸುವಂಥ ಅನುಭವವನ್ನು ಹೊಂದಿದನು. ಭಕ್ತಿ ಸಂಜೀವನದ ಉನ್ನತವಾದ ಉಜ್ಜೀವನ ಕ್ರಿಸ್ತನ ಪ್ರೀತಿಯನ್ನು ರುಚಿಸುವುದೇ ಆಗಿದೆ. ಕರ್ತನೊಂದಿಗೆ ಆತನ ಸ್ನೇಹದಿಂದ ತುಂಬಿ ಹರಿಯುವುದೇ ಒಂದು ಉನ್ನತವಾದ ಭಕ್ತಿಯ ವಿಶೇಷ. ಆಮೆನ್.